ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಫೆಬ್ರವರಿಯಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋಣ ವೀಕ್ಷಕರೇ. 11ನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 27ನೇ ತಾರೀಕು ಬುಧ ಮತ್ತೊಮ್ಮೆ ಕುಂಭರಾಶಿಯಿಂದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರಣೆ ಆಗಿರುತ್ತೆ. ಸೊ ಈ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ ವೀಕ್ಷಕರೇ. ಧನುರಾಶಿಯವರಿಗೆ ಆಲ್ಮೋಸ್ಟ್ ನೋಡಿ, ಈ ಮಾಸಗಳು ಎಲ್ಲ ರಾಶಿಯವರಿಗೂ ಅತ್ಯಂತ ಪ್ರಮುಖವಾದಂತಹ ಮಾಸಗಳಾಗಿರುತ್ತೆ. ಸಾಮಾನ್ಯ ರವಿ ಬುಧ ಶುಕ್ರರ ಸಂಚಾರ ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸಿದರೆ, ಬುಧ ಮತ್ತು ಶುಕ್ರರು ಕೆಲವೊಮ್ಮೆ 15 ಮತ್ತು 16 ದಿನಗಳಿಗೆ ಒಂದೊಂದು ರಾಶಿಯನ್ನು ಬದಲಾಯಿಸ್ತಾರೆ. ಆದರೆ ಶುಕ್ರ ಈ ಮಾಸಗಳಲ್ಲಿ ಉಚ್ಚಕ್ಷೇತ್ರದಲ್ಲಿದ್ದು ಆಲ್ಮೋಸ್ಟ್ 1.5-2 ತಿಂಗಳ ಕಾಲ ಶುಕ್ರ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಇದು ಹಲವಾರು ರಾಶಿಗಳಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಮಾಸ ಭವಿಷ್ಯ ಅಂತ ಹೇಳಿದರೆ ಪ್ರತಿ ಮಾಸ ಬದಲಾಗುವಂತಹ ಗ್ರಹಗಳು ಅಂದರೆ ರವಿ ಬುಧ ಮತ್ತು ಶುಕ್ರ. ಹಾಗಾಗಿ ವರ್ಷದಲ್ಲಿ ಒಮ್ಮೆ ಮಾತ್ರ, ಅಂದರೆ 1 ತಿಂಗಳು ಮಾತ್ರ ಇವರೆಲ್ಲ ತಮ್ಮ ಉಚ್ಚಕ್ಷೇತ್ರಗಳಿಗೆ ಬರುವಂಥದ್ದು. ಇದು ಎಲ್ಲ ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂತಹ ಸಮಯ. ಅದರಲ್ಲೂ ಕೂಡ ಧನುರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಇದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಏಕೆಂದರೆ ಫೆಬ್ರವರಿ 11-12 ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕುಟುಂಬ ಮತ್ತು ಧನಸ್ಥಾನದಲ್ಲಾಗುತ್ತೆ. ಜ್ಯೋತಿಷಾಸ್ತ್ರದಲ್ಲಿ ಪ್ರಧಾನವಾಗಿ ಕೇಳುವಂತಹ ಒಂದು ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಅದನ್ನು ನಿಪುಣ ಯೋಗ, ವಿಷ್ಣು ಸಂಭೂತವಾದಂತಹ ಯೋಗ ಅಂತ ಕೂಡ ಹೇಳ್ತೇವೆ. ಅದೆಲ್ಲ ವಾಕ್ಸ್ಥಾನದಲ್ಲಿ ವಿಷ್ಣು ಕೂರುವಂಥದ್ದು, ಧನಸ್ಥಾನದಲ್ಲಿ ವಿಷ್ಣು ಸಂಭೂತವಾದಂತಹ ಯೋಗ ಸೃಷ್ಟಿಯಾಗುವಂಥದ್ದು, ಅದರ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಇವೆಲ್ಲದೂ ಕೂಡ ಬಹಳ ಸ್ಟ್ರೈಟಾಗಿ, ಅಂದರೆ ತುಂಬ ನೇರವಾಗಿ ಅದ್ಭುತವಾದ ಒಂದು ಯೋಗಗಳನ್ನು ಕೊಡುವಂತಹ ಸಮಯ, ಮಾಸಗಳು ಕೂಡ ಇದಾಗಿರುತ್ತೆ. ಧನುರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಖಂಡಿತ ಅವಶ್ಯಕ. ಏಕೆಂದರೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಥವಾ ಧನಾಗಮನಗಳು ಯಾವಾಗ ಆಗುತ್ತೆ, ಯಾವಾಗ ಹೂಡಿಕೆ ಮಾಡಬೇಕು, ಅಥವಾ ಯಾವಾಗ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಮಾಡಬೇಕು, ಹೊಸ ಉದ್ಯೋಗಗಳನ್ನು ಯಾವಾಗ ಆರಿಸ್ಕೊಳ್ಳಬೇಕು, ವಿವಾಹ ಯಾವ ಸಮಯದಲ್ಲಿ ಶುಭ, ಸಂತಾನ ಯಾವ ಸಮಯದಲ್ಲಿ ಶುಭ ಆಗುತ್ತೆ, ಈ ರೀತಿಯಾಗಿ ಪ್ರಮುಖವಾಗಿ ಬೇಕಾಗಿರುವಂತಹ ವಿಚಾರಗಳಿಗೆ ಹಲವಾರು ಸಮಯಗಳಿಂದ ಪ್ರಯತ್ನಗಳು ನಡೀತಾನೆ ಬಂದಿರುತ್ತೆ. ಇವೆಲ್ಲ ಏಕಾಏಕಿ ನಡೆಯುವಂತಹ ವಿಚಾರಗಳಾಗಿರೋದಿಲ್ಲ. ಹಾಗಾಗಿ ಧನುರಾಶಿಯವರಿಗೆ ಇನ್ನೊಂದು 2 ತಿಂಗಳ ಸಮಯ ಬಹಳಷ್ಟು ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ನಿಮ್ಮ ಗುರಿ ಇರುವಂತಹ ಎಲ್ಲ ವಿಚಾರಗಳಿಗೂ ಈಗ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಅದರಲ್ಲೂ ಕುಜ ವಕ್ರನಾಗಿ ಜನವರಿ 21ರಿಂದ ಮಿಥುನ್ ರಾಶಿಗೆ ಕುಜನ ಪ್ರವೇಶ ಆಗಿರುವಂಥದ್ದು ನೇರವಾಗಿ ಜನ್ಮಲಗ್ನ ರಾಶಿಯ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಧನುರ್ಲಗ್ನ ಧನುರಾಶಿಗೆ ಕುಜ ಪರಮ ಯೋಗಕಾರಕನಾಗಿರ್ತಾನೆ. ಶಶಿಮಂಗಳ ಯೋಗ ಅಥವಾ ಪಂಚಮಾಧಿಪತಿ ಕುಜ ಲಗ್ನ ರಾಶಿಯನ್ನು ನೋಡುವಂಥದ್ದು, ಇದೆಲ್ಲ ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಈ ಮಾಸಗಳು ಖಂಡಿತವಾಗ್ಲೂ ಕಾರಣವಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಬಾಧೆಗಳು ಅಥವಾ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುವುದಿಲ್ಲ. ಮಾರ್ಚ್ 28ರ ನಂತರದಲ್ಲಿ ಶನಿ ಸಂಚಾರ ಸುಖಸ್ಥಾನದಲ್ಲಿ ಉಂಟಾಗುತ್ತೆ. ಆ ಸಮಯಗಳ ಬಗ್ಗೆ ಅಥವಾ ಶನಿಯ ಪರಿವರ್ತನೆಯ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಫೆಬ್ರವರಿ ತಿಂಗಳು ಹಲವಾರು ವಿಚಾರಗಳಲ್ಲಿ ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಯಾವುದೇ ಬಾಧೆಗಳು ಅಥವಾ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಕುಟುಂಬ ವಾಕ್ಸ್ಥಾನದಲ್ಲಿ ಬುಧಾದಿತ್ಯ ಯೋಗ 11 ಮತ್ತು 12ನೇ ತಾರೀಕಿನ ತನಕ ಇರುತ್ತೆ. ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ವಾಕ್ಯಗಳಿಂದ ಯಶಸ್ಸುಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ನಿಮ್ಮ ವಾಕ್ಯಕ್ಕೆ ಒಂದು ವೆಯ್ಟ್ ಬರುತ್ತೆ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಧನಾಗಮನಗಳು ಶುಭ ಆಗುತ್ತೆ. ಬಹಳ ಸಮಯದಿಂದ ನಿರೀಕ್ಷೆಯಲ್ಲಿರುವಂತಹ ಹಣಕಾಸಿನ ವಿಚಾರಗಳಿದ್ದರೂ ಕೂಡ ಖಂಡಿತ ಶುಭವಾಗುತ್ತೆ. ಯಾವುದೇ ಒಂದು ಸಂಕಷ್ಟಗಳು ಈ ಸಮಯದಲ್ಲಿ ಬರೋದಕ್ಕೆ ಅವಕಾಶ ಇರೋದಿಲ್ಲ. 3ನೇ ಮನೆ ಒಡಹುಟ್ಟು ಸೋದರ, ಪರಾಕ್ರಮ ಸ್ಥಾನ, ಪರಾಕ್ರಮದಲ್ಲಿ ಶನಿ ಸಂಚಾರ.
ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅದ್ಭುತವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಮತ್ತು ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣದ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಸಕಾಲದಲ್ಲಿ ಸಿಗುತ್ತೆ. ಅದರಿಂದ ಬಹಳಷ್ಟು ಅನುಕೂಲಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಫೆಬ್ರವರಿ ತಿಂಗಳ ಮಧ್ಯಭಾಗದ ನಂತರ ಬುಧಾದಿತ್ಯ ಯೋಗ 3ನೇ ಮನೆಯಲ್ಲಿ ಅಂದರೆ ಪರಾಕ್ರಮದಲ್ಲಿ ವಿಷ್ಣು ಸಂಭೂತವಾದ ಯೋಗ ಆಗುತ್ತೆ. ಇದು ಖಂಡಿತ ಶುಭ. ರವಿ ಮತ್ತು ಶನಿಯ ಯುತಿಯಾದರೂ ಕೂಡ ಆ 2 ಗ್ರಹಗಳಿಗೆ ಪರಸ್ಪರ ಮಿತ್ರನಾದಂತಹ ಬುಧನು ಕೂಡ ಅವರ ಜೊತೆಯಲ್ಲಿ ಸಂಚಾರ ಮಾಡುವಂಥದ್ದು. ಬುಧ, ಶನಿ ಮತ್ತು ರವಿಯ ಸಂಚಾರಗಳು ಪರಾಕ್ರಮ ಸ್ಥಾನದಲ್ಲಾಗುವಂಥದ್ದು ಧನುರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಸಮಯ. ಯಾಕೆಂದರೆ ಇದೆಲ್ಲ ಪರೀಕ್ಷೆಯ ಸಮಯಗಳಾಗಿರೋದರಿಂದ ಕುಜನ ಒಂದು ಹಿಮ್ಮುಖ ಚಲನೆ ಅಂದರೆ ವಕ್ರಗತಿಯಲ್ಲಿ ಅವನು ಮಿಥುನ ರಾಶಿಗೆ ಬರುವಂಥದ್ದು ಅತ್ಯಂತ ಲಾಭದಾಯಕವಾಗುತ್ತೆ, ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಈ ಒಂದು ಕುಜನ ಪರಿವರ್ತನೆ 100ಕ್ಕೆ 100 ಅನುಕೂಲಗಳನ್ನು ತಂದುಕೊಡುತ್ತೆ. ಭೂಮಿ ಅಥವಾ ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಗುರುಬಲ ಬರೋದಕ್ಕೆ ಇನ್ನೂ 4-5 ತಿಂಗಳಿರುತ್ತೆ. ಧನುರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ 5 ತಿಂಗಳ ಕಾಲ ಗುರುಬಲ ಇರೋದಿಲ್ಲ. ಸೊ ಆನಂತರದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಈ ಎಲ್ಲ ಗೊಂದಲದ ನಡುವೆ ಶುಕ್ರ ಮತ್ತು ಕುಜನ ಸಂಚಾರಗಳು ಧನುರಾಶಿಯವರಿಗೆ ಈ ಮಾಸಗಳಲ್ಲಿ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ, ಗುರುಬಲ ಇಲ್ಲದೇ ಇದ್ದರೂ ಕೂಡ ಖಂಡಿತ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿಯಿಂದ ಅಭಿವೃದ್ಧಿ ಆಗುತ್ತೆ. ವಾಹನಗಳ ಪರಿವರ್ತನೆ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಮಾರ್ಚ್ 28ರ ನಂತರದಲ್ಲಿ ಶನಿ 4ನೇ ಮನೆಗೆ ಬರ್ತಾನೆ. ಅರ್ಧಾಷ್ಟಮ ಶನಿ ಅನ್ನುವಂಥದ್ದಿರುತ್ತೆ. ಸೊ ಇದಕ್ಕಿಂತ ಮುಂಚಿತವಾಗಿ ಈಗ 1-1.5 ತಿಂಗಳ ಕಾಲ ಅಂದರೆ ಫೆಬ್ರವರಿಯಿಂದ ಮಾರ್ಚ್ 28ರ ತನಕ ಪ್ರಾಪರ್ಟಿ ಅಥವಾ ವಾಹನದ ವಿಚಾರಗಳಲ್ಲಿ ಧನುರಾಶಿಯವರು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ತೊಂದರೆಗಳು ಇರೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೆ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಒಂದು ಉತ್ತಮ ಯೋಗದಲ್ಲಿ ಸಂತಾನ ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಮಾಧಿಪತಿ ಕುಜ ಕೇಂದ್ರ ಸಪ್ತಮದಲ್ಲಿದ್ದು ನೇರವಾಗಿ ಲಗ್ನ ರಾಶಿಯನ್ನು ನೋಡ್ತಾನೆ. ಒಂದು ರೀತಿಯಲ್ಲಿ ಶಶಿಮಂಗಳ ಯೋಗ ಅಂತ ಕೂಡ ಹೇಳ್ಬೋದು. ಸಂತಾನಕ್ಕೆ ಇದು ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. 6ನೇ ಮನೆಯಲ್ಲಿ ಗುರುವಿನ ಸಂಚಾರ, ಗುರು ಮತ್ತು ಶುಕ್ರರ ಒಂದು ಪರಿವರ್ತನಾ ಯೋಗ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರ ನಡುವೆ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಹಣಕಾಸಿನ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಖಂಡಿತ ಈ ಸಮಯಗಳಲ್ಲಿ ಮಾಡಿಕೊಳ್ಬೋದು, ಶುಭ ಆಗುತ್ತೆ. ಗುರು ಶುಕ್ರರ ಪರಿವರ್ತನೆ, ಸುಖ ಸ್ಥಾನದಲ್ಲಿ ಶುಕ್ರ ಉಚ್ಚನಾಗುವಂಥದ್ದು. ಸ್ಥಾನಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ. ಇನ್ವೆಸ್ಟ್ಮೆಂಟ್ಗಳು ಖಂಡಿತ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಮಾಂಗಲ್ಯ ಸ್ಥಾನದಲ್ಲಿ ಕುಜನ ಸಂಚಾರ, ಧನುರಾಶಿಯವರಿಗೆ ವಿವಾಹ ಇಂತಹ ಮಂಗಳ ಕಾರ್ಯಗಳ ವಿಚಾರಗಳಿಗೆ ಗುರುಬಲದ ಅವಶ್ಯಕತೆಗಳು ಖಂಡಿತವಾಗ್ಲೂ ಇರುತ್ತೆ. ಬಹಳ ಸಮಯದಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಮುಂದುವರಿಸಿ. ಮೇ 14ರ ತನಕ ಅಂದರೆ ಗುರುಬಲ ಪ್ರಾರಂಭ ಆಗುವ ತನಕ ಇಂತಹ ಶುಭ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸೊ 12 ವರ್ಷಕ್ಕೊಂದು ಸರಿ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಧನುರಾಶಿಯವರಿಗೆ ಸಪ್ತಮ ಕೇಂದ್ರ ಸ್ಥಾನಕ್ಕೆ ಗುರು ಬರುವಂಥದ್ದು 12 ವರ್ಷದಲ್ಲಿ ಒಮ್ಮೆ ಮಾತ್ರ. ಏಕೆಂದರೆ ಗುರು ಸಂಪೂರ್ಣ ಒಂದು ರೊಟೇಷನ್ ಬರೋದಕ್ಕೆ 360 ಡಿಗ್ರಿಯ ಒಂದು ಪರಿಕ್ರಮಣವನ್ನು ಮಾಡೋದಕ್ಕೆ 12 ವರ್ಷಗಳ ಕಾಲ ತೆಗೆದುಕೊಳ್ತಾನೆ. ಸೊ ವಿಶೇಷವಾಗಿ ಧನುರಾಶಿಯವರಿಗೆ ವಿವಾಹಕ್ಕೆ ಅಂತಲೇ ಗುರುಬಲ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ವೆಯ್ಟ್ ಮಾಡಿದರೆ ಖಂಡಿತ ಶುಭ. ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ಬೋದು. ಅಷ್ಟಮ ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ 11 ಮತ್ತು 12ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಏನು ದ್ವಿತೀಯದಲ್ಲಿ ಉಂಟಾಗುತ್ತೆ. ಆ ಒಂದು ವಿಷ್ಣು ಸಂಭೂತವಾದಂತಹ ಯೋಗ, ಅದರ ದೃಷ್ಟಿ ಅನ್ನುವಂಥದ್ದು ಅಷ್ಟಮ ಭಾವದ ಮೇಲೆ ಬೀಳುತ್ತೆ. ಸೊ ನಿಪುಣ ಯೋಗ ಇದ್ದಾಗ ಅದರ ಮೇಲೆ ಗುರುದೃಷ್ಟಿ ಬೀಳುವಂತಹ ಸಮಯಗಳಲ್ಲಿ 6th ಸೆನ್ಸ್ ತುಂಬ ಜಾಸ್ತಿ ವರ್ಕ್ ಆಗುತ್ತೆ. ಅಂದರೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಆ ಸಮಯಗಳಲ್ಲಿ. ಸೊ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಬಟ್ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ತುಂಬ ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಧನುರಾಶಿಯವರಿಗೆ ಖಂಡಿತವಾಗಲೂ ಕೊಡುತ್ತೆ. ಭಾಗ್ಯಸ್ಥಾನಾಧಿಪತಿಯಾಗಿ ಸೂರ್ಯ ಧನಸ್ಥಾನದಲ್ಲಿದ್ದಾನೆ.
ಹೊಸ ವಸ್ತ್ರ ಆಭರಣ ಖರೀದಿ ಮಾಡುವಂತಹ ವಿಚಾರಗಳಲ್ಲಿ ಧನವ್ಯಯ ಆಗುವಂಥದ್ದಿರುತ್ತೆ. ಬಟ್ ಇದನ್ನು ಶುಭ ವ್ಯಯ ಅಂತ ಕೂಡ ಹೇಳ್ಬೋದು. ಈ ಸಮಯಗಳಲ್ಲಿ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡುವಂಥದ್ದು ಧನುರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಅತ್ಯಂತ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಕರ್ಮ ಉದ್ಯೋಗ ಸ್ಥಾನದಲ್ಲಿ ಕೇತು ಅವನ ಮೇಲೆ ಗುರುದೃಷ್ಟಿ ಮತ್ತು ಶುಕ್ರನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಲಾಭಾಧಿಪತಿ ಶುಕ್ರ ಸುಖ ಸ್ಥಾನದಲ್ಲಿದ್ದು ಕರ್ಮ ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಸೊ ಈ ಕಾಂಬಿನೇಷನ್ ಕರ್ಮ ಉದ್ಯೋಗದಲ್ಲಿ ಧನುರಾಶಿಯವರಿಗೆ ಯಾವುದೇ ಅಡೆತಡೆಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ತುಂಬ ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕೊಡುವಂತಹ ಸಮಯ. ಗುರು ಶುಕ್ರರ ಒಂದು ಪರಿವರ್ತನೆ, ದೈವಗುರು ಮತ್ತು ದೈತ್ಯ ಗುರುವಿನ ದೃಷ್ಟಿ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುವಂಥದ್ದು ಅದ್ಭುತವಾದಂತಹ ಸಮಯ. ಧನುರಾಶಿಯವರಿಗೆ ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳು, ಬಡ್ತಿ, ಪ್ರಮೋಷನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಈ ಸಮಯಗಳಲ್ಲಿ ಮುಂದುವರಿಸಿ. ಯಾವುದೇ ತೀರ್ಮಾನಗಳು ಖಂಡಿತ ಅಭಿವೃದ್ಧಿಯನ್ನು ಕೊಡುತ್ತೆ. ಧನುರಾಶಿಯವರಿಗೆ ಕರ್ಮ ಉದ್ಯೋಗಕ್ಕೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಅತಿಶಯವಾದ ಸಕ್ಸಸ್ಸನ್ನು ಕೊಡುವಂತಹ ಸಮಯ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಧನುರಾಶಿಯವರಿಗೆ ಗುರುಬಲ ಇಲ್ಲದಿದ್ದರೂ ಸಹ ಪ್ರಾಪರ್ಟಿ ಮತ್ತು ವಾಹನ ಅನ್ನುವಂತಹ ವಿಚಾರಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಲಾಭಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವಂತಹ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಕೊಡುವಂಥದ್ದಾಗುತ್ತೆ. ಪ್ರಾಪರ್ಟಿ, ಮನೆ ಇರ್ಬೋದು ಅಥವಾ ವಾಹನ, ಇದೆಲ್ಲ ತುಂಬ ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ವ್ಯಯಭಾವದ ಮೇಲೆ ಗುರುದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಬೀಳ್ತಾ ಇದೆ. ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರದ ದರ್ಶನ, ಅಮ್ಮನವರಿಗೆ ಸಂಬಂಧಪಡುವಂತಹ ಶಕ್ತಿಪೀಠಗಳ ದರ್ಶನ ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಧನುರಾಶಿಯವರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣಗಳಾಗುತ್ತೆ. ಖಂಡಿತ ದುರ್ಗಾ ಪರಮೇಶ್ವರಿಗೆ ಅಭಿಷೇಕ, ಅರ್ಚನೆ, ಕುಂಕುಮ ಅರ್ಚನೆ, ಹಸಿರು ಸೀರೆ ಇಂಥದ್ದನ್ನೆಲ್ಲ ಸಮರ್ಪಣೆ ಮಾಡಿದರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾಕೆಂದರೆ ವರ್ಷಕ್ಕೆ ಒಂದು ಮಾಸದಲ್ಲಿ ಬರುವಂತಹ ಕೆಲವೊಂದಿಷ್ಟು ಅತಿಶಯವಾದ ಅದ್ಭುತವಾದಂತಹ ಯೋಗಗಳು ಇದಾಗಿರುತ್ತೆ. ಸೊ ಗುರುಬಲ ಕಳೆದ 5-6 ತಿಂಗಳಿಂದ ಧನುರಾಶಿಯವರಿಗೆ ಗುರುಬಲ ಇಲ್ಲ. ಗುರು ಮತ್ತು ಶುಕ್ರ ಎರಡೂ ಗ್ರಹಗಳು ಗುರುತರವಾದ ವ್ಯಕ್ತಿತ್ವಗಳನ್ನು ಹೊಂದಿರುವಂತಹ ಗ್ರಹಗಳೇ. ಗುರುಬ್ರಹ್ಮನನ್ನು ದೈವಗುರು ಅಂತ ಹೇಳಿದರೆ ಶುಕ್ರಾಚಾರ್ಯರನ್ನು ದೈತ್ಯ ಗುರುಗಳು ಅಂತ ಹೇಳ್ತೇವೆ. ಅವರಿಬ್ಬರೂ ಕೂಡ ಒಂದು ಪರಿವರ್ತನೆ ಮತ್ತು ಅತಿಶಯವಾದ ಒಂದು ಅದ್ಭುತ ಯೋಗದಲ್ಲಿ ಈ ಮಾಸದಲ್ಲಿ ಇರ್ತಾರೆ. ಈ ಒಂದು ಪರಿವರ್ತನೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಖಂಡಿತ ಪ್ರಯತ್ನಗಳು ನಿಮಗೆ ಶುಭವಾಗಲಿ. ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.